ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಯನ್ನು ಸಮರ್ಪಕವಾಗಿ ಜಾರಿಗೊಳಿಸದೆ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಬಾರದೆಂದು ಆಗ್ರಹಿಸಿ ಶಿವಮೊಗ್ಗದಲ್ಲಿ ಮಾದಾರ ಮಹಾಸಭಾ, ದಲಿತ ಸಂಘರ್ಷ ಸಮಿತಿಯ ವಿವಿಧ ಸಂಘಟನೆಗಳ ಒಕ್ಕೂಟ ಹಾಗೂ ಮಾದಾರ ಸಮಾಜದ ಮಹಿಳಾ ಸಂಘಟನೆಗಳ ವತಿಯಿಂದ ಇಂದು ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಶಿವಮೊಗ್ಗ ನಗರದ ಮಹಾನಗರ ಪಾಲಿಕೆ ಆವರಣದಲ್ಲಿರುವ ಡಾ. ಬಿ.ಆರ್. ಅಂಬೇಡ್ಕರ್ ಪ್ರತಿಮೆಗೆ ಪುಷ್ಪ ನಮನ ಸಲ್ಲಿಸಿ ಆರಂಭವಾದ ಪಾದಯಾತ್ರೆಯು ಪ್ರಮುಖ ರಸ್ತೆಗಳ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿಯನ್ನು ತಲುಪಿತು. ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದಾಗ ಪರಿಸ್ಥಿತಿ ತುಸು ಬಿಗುವಿನಿಂದ ಕೂಡಿತ್ತು. ವರದಿ ಕೊಟ್ಟಿದೆ. ಆ ವರದಿ ಪ್ರಕಾರ ನಮಗೆ ಒಳಮೀಸಲೆ ಅದನ್ನು ಕೊಡಬೇಕಂತೇಳಿ ಮಾನ್ಯ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಮೀಸಲಾತಿ ಮಾಡಬೇಕಂತೇಳಿ ಮುಖ್ಯಮಂತ್ರಿಗಳು ಒತ್ತಾಯ ಮಾಡ್ತಿದ್ದಾರೆ. ಅದರ ವಿರುದ್ಧವಾಗಿ ಪ್ರತಿಭಟನೆಯಲ್ಲಿ ಮಾತನಾಡಿದ ಮಾದಿಗ ಮಹಾಸಭಾದ ಮುಖಂಡರು, ರಾಜ್ಯದಲ್ಲಿ ಸದ್ಯ ಖಾಲಿ ಇರುವ 56,342 ಹುದ್ದೆಗಳ ಭರ್ತಿಯಲ್ಲಿ ನಮಗೆ 15% ಒಳ ಮೀಸಲಾತಿಯನ್ನು ನೀಡಬೇಕು. ಸುಪ್ರೀಂ ಕೋರ್ಟ್ ಈಗಾಗಲೇ ಒಳ ಮೀಸಲಾತಿ ಕುರಿತು ಐತಿಹಾಸಿಕ ಆದೇಶ ನೀಡಿದೆ. ಅದರಂತೆ ರಾಜ್ಯ ಸರ್ಕಾರವು ಕಾಯ್ದೆ ರೂಪಿಸಿ ಉಪಗುಂಪುಗಳ ವಾರು ಹಂಚಿಕೆ ಹಾಗೂ ಪರಿಷ್ಕೃತ ರೋಸ್ಟರ್ ಅನ್ನು ಜಾರಿಗೊಳಿಸಬೇಕು. ನಾಗಮೋಹನ್ ದಾಸ್ ವರದಿ ಆಧಾರದ ಮೇಲೆ ಪರಿಶಿಷ್ಟ ಜಾತಿಗಳನ್ನು ಗ್ರೂಪ್ ಎ, ಬಿ, ಸಿ ವರ್ಗೀಕರಿಸಿ ಉಪವರ್ಗೀಕರಣವನ್ನು ಜಾರಿಗೊಳಿಸುವುದು ನ್ಯಾಯಸಮ್ಮತವಾಗಿದೆ ಎಂದು ಒತ್ತಾಯಿಸಿದರು. ಮುಂದುವರೆದು ಒಳ ಮೀಸಲಾತಿ ವ್ಯವಸ್ಥೆ ಸಮರ್ಪಕವಾಗಿ ಜಾರಿಯಾಗಲು ಅನುಕೂಲವಾಗುವಂತೆ 56% ಮೀಸಲಾತಿ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಮತ್ತು ಇದನ್ನು ಸಂವಿಧಾನದ 9ನೇ ಅನುಸೂಚಿಯಲ್ಲಿ ಸೇರಿಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಆಗ್ರಹಿಸಲಾಯಿತು. ಒಂದು ವೇಳೆ ರಾಜ್ಯ ಸರ್ಕಾರವು ಈ ಬೇಡಿಕೆಗಳಿಗೆ ತಕ್ಷಣ ಸ್ಪಂದಿಸದಿದ್ದರೆ ಮಾರ್ಚ್ 27ರಂದು ರಾಜ್ಯದಾದ್ಯಂತ ಉಗ್ರ ಹೋರಾಟ ನಡೆಸಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲಾಗುವುದು ಎಂದು ಮುಖಂಡರು ಸರ್ಕಾರವನ್ನು ಎಚ್ಚರಿಸಿದರು. ಒಂದು ಸಣ್ಣ ಬ್ರೇಕ್ ನಂತರ ಮಾದಾರ ಮಹಾಸಭಾದ ಮುಖಂಡರು ಈ ಹೋರಾಟದ ಮುಂದಿನ ರೂಪುರೇಷೆಗಳ ಬಗ್ಗೆ ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಪ್ರಪಂಚ ಸುತ್ತೋಕೆ ಇನ್ನು ತಡ ಯಾಕೆ? ನಾನ್ ಮ್ಯಾಂಗೋಲಿಫ್ ಹಾಲಿಡೇಸ್ ಇಂದ ಸುಮಾ ಮಾತಾಡ್ತಾ ಇದ್ದೀನಿ. ನೀವೇನಾದ್ರೂ ನಿಮ್ ಕನ್ಸಿನ್ ಟ್ರಿಪ್ ನ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಬನ್ನಿ ನಮ್ಮ ಮ್ಯಾಂಗೋಲಿಫ್ ಹಾಲಿಡೇಸ್ ಬುಕಿಂಗ್ ಹಬ್ಬಕ್ಕೆ. ಇಲ್ಲಿ ನಿಮ್ಮ ಪ್ಲಾನ್ ನ ಪರ್ಫೆಕ್ಟ್ ಆಗಿ ಪ್ಲಾನ್ ಮಾಡ್ಕೊಡೋಕೆ ನಮ್ಮ ಎಕ್ಸ್ಪರ್ಟ್ ವೆಂಡರ್ಸ್ ಕೂಡ ನಿಮ್ ಜೊತೆ ಇರ್ತಾರೆ. ಎಲ್ಲಾ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಪ್ಯಾಕೇಜ್ ಗಳ ಮೇಲೆ ಎಕ್ಸ್ಕ್ಲೂಸಿವ್ ಡಿಸ್ಕೌಂಟ್, ಎಕ್ಸೈಟಿಂಗ್ ಆಫರ್ಸ್ ಹಾಗೆ ವಿಶೇಷ ಉಡುಗೊರೆಗಳು ನಿಮ್ಗೋಸ್ಕರ ಕಾಯ್ತಾ ಇದಾವೆ. ಹಾಗಾದ್ರೆ ಇದೆಲ್ಲ ಎಲ್ಲಿ ನಡೆಯುತ್ತೆ ಅಂತ ಕೇಳ್ತೀರಾ? ಇದೇ ಮಾರ್ಚ್ 28, 29ರಂದು ನಮ್ಮ ಶಿವಮೊಗ್ಗದ ರಾಯಲ್ ಆರ್ಕೇಡ್ ನಲ್ಲಿ ನಡೆಯಲಿರುವ ನಮ್ಮ ಮ್ಯಾಂಗೋಲಿಫ್ ಹಾಲಿಡೇಸ್ ಬುಕಿಂಗ್ ಹಬ್ಬಕ್ಕೆ ನಿಮ್ಮನ್ನೆಲ್ಲ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇವೆ. ಥ್ಯಾಂಕ್ ಯು. ರೇಡಿಯೋ ಅಯೋಡಿನ್ ಥೆರಪಿ
ನಿಖರವಾಗಿ ಪರಿಗಣನೆ, ನೇರ ಚಿಕಿತ್ಸೆ, ಹೈಪರ್ ಥೈರಾಯ್ಡಿಸಂ ಮತ್ತು ಥೈರಾಯ್ಡ್ ಕ್ಯಾನ್ಸರ್ಗೆ ಸೂಕ್ತ ಚಿಕಿತ್ಸೆ ಹಾಗೂ ಆರೈಕೆ ನಮ್ಮ ನಂಜಪ್ಪ ಲೈಫ್ ಕೇರ್ ನಲ್ಲಿ ಲಭ್ಯ. ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686269090. ಸರ್ಫಾ ಕೋರ್ಸ್, ಸರ್ಫಾ ಕೋರ್ಸ್, ಸರ್ಫಾ ಕೋರ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿಒಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋರ್ಸ್. ಜೈ ಮಾದಿಗ 35 ವರ್ಷಗಳಿಂದ ನಮ್ಮ ಸಮಾಜದ ಪ್ರಮುಖರುಗಳು ಹೋರಾಟದ ರೂಪುರೇಷೆಗಳು ಮಾಡಿಕೊಂಡು ವಿವಿಧ ಸಂಘಟನೆಗಳಲ್ಲಿ ಮೀಸಲಾತಿ ಕೇಳ್ಕೊಂತ ಬರ್ತಿದ್ದೀವಿ. ನಾವು ಸ್ವತಂತ್ರ ಬಂದಾಗಿಂದನೂ ಸ್ವತಂತ್ರ ಹಿಂದಿನಿಂದನೂ ನಾವು ಶೋಷಿತಗೊಳ್ಳಲಾದಂಥ ಸಮಾಜ ನಮ್ಮದು. ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದೀವಿ ಅಷ್ಟೇ. ನಾವು ಬೇರೆ ಯಾರ ಹಕ್ಕನ್ನು ಕೊಡ್ರಿ, ಬೇರೆ ಪರ್ಸೆಂಟೇಜ್ ಕೊಡ್ರಿ ಕೇಳ್ತಿಲ್ಲ. ನಮ್ದು 6% ಕೊಡ್ರಿ ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದೀವಿ. ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆ. ಆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ನಮ್ಮ ಹಕ್ಕನ್ನು ನಮಗೆ ಕೊಡಿ ದಯಮಾಡಿ. ಸ್ವಾಮಿ ಕೊಡದೇ ಇದ್ರೆ 27ನೇ ತಾರೀಕು ಉಗ್ರವಾದ ಹೋರಾಟ ಶಿವಮೊಗ್ಗದಿಂದ ಸ್ಟಾರ್ಟ್ ಆಗುತ್ತೆ. ಶಿವಮೊಗ್ಗ ನೆಲದಲ್ಲಿ ಒಂದು ಶಕ್ತಿ ಇದೆ. ವಿಧಾನಸಭಾ ಮುತ್ತಿಗೆ ಹಾಕ್ತೀವಿ, ಎಲ್ಲೆಲ್ಲಿ ಧರಣಿ ಮಾಡ್ತೀವಿ, ಉಗ್ರವಾಗಿ ಹೋರಾಟ ಇರುತ್ತೆ. ಸರ್ಕಾರದ ಬಾಕ್ಸ್ ಗ್ಲಾಸ್ ಆಗತ್ತೆ. ನಮ್ಮನ್ನೇ ಸಾಯ ತನಕ ನೀವು ಶಾಲೆಯಲ್ಲಿ ಇಟ್ಕೊಳಕ್ಕಾಗತ್ತ ಸಮಯ ಏನಾಗತ್ತಾಗ್ಲಿ. ನಮಗೆ ನಮ್ಮ ಹಕ್ಕು ಬೇಕು. ನಾವು ಬೇರೆ ಊಟ ಕೇಳ್ತಿಲ್ಲ. ನಾವು ನಮ್ಮ ಹಕ್ಕನ್ನ ನಮಗೆ ಕೊಡಬೇಕಾಗಿ ಕೇಳ್ಕೊಳ್ತಿದ್ದೀವಿ. ನಮ್ಮ ಮಾದಿಗ ಸಮುದಾಯದ ಸಂಬಂಧಿತ 17 ಜಾತಿಗಳು ನಾವು ತಲಾಂತರದಿಂದ ನಾವು ಶೋಷಣೆ ಒಳಪಟ್ಟು ಸಮಾಜದ ಕೀಳು ಅಂಚಿನಲ್ಲಿ ನಮ್ಮನ್ನು ನೋಡ್ತಾ ಇದ್ದಾರೆ. ಇದರ ವಿಚಾರವಾಗಿ ನಮ್ಮ ಸಂಘಟನೆಗಳು, ಹಿರಿಯರು, ಸಾಹಿತಿಗಳು, ಆಮೇಲೆ ನ್ಯಾಯವಾದಿಗಳೆಲ್ಲ ಕೂಡಿ 35 ವರ್ಷಗಳಿಂದ ಕೂಡ ಹೋರಾಟವನ್ನು ಮಾಡ್ತಾ ಬಂದಿದ್ದಾರೆ. ಆ ಹೋರಾಟದ ನಿಮಿತ್ತವಾಗಿ ಸದಾಶಿವ ಆಯೋಗವನ್ನು ಒಂದು ಜಾರಿ ಮಾಡಿತು. ಆ ಸದಾಶಿವ ಆಯೋಗ ಜಾರಿ ಮಾಡಿದಂಥ ಸಂದರ್ಭದಲ್ಲೂ ಕೂಡ ನಮಗೆ 7% ನಮ್ಮ ಸಮುದಾಯಕ್ಕೆ ಅಂತ ವರದಿ ಕೊಟ್ಟಿದ್ದು. ಅದನ್ನು ಕೂಡ ಹಿಂದಿನ ಸರ್ಕಾರಗಳು, ಈಗಿನ ಸರ್ಕಾರಗಳು ಕೂಡ ಮಾಡಲಿಲ್ಲ. ಅದೇ ರೀತಿ ಸುಪ್ರೀಂ ಕೋರ್ಟಿನಲ್ಲಿ ನಮ್ಮ ನ್ಯಾಯವಾದಿಗಳು ನಮಗೆ ನ್ಯಾಯದ ಪರವಾಗಿ ಹೋರಾಟ ಮಾಡಿ ನಮ್ಮ ಸಮುದಾಯಕ್ಕೆ ನ್ಯಾಯ ಒದಗಿಸಲು ಒಳ ಮೀಸಲಾತಿಯ ಅಂಕಿಅಂಶಗಳನ್ನು ಆಧಾರ ಮಾಡಿ ಅವರಿಗೆ ಒಳ ಮೀಸಲಾತಿಯನ್ನು ಕೊಡಬೇಕಂತೇಳಿ ಒಂದು ಆದೇಶ ಮಾಡಿತು. ಅದೇ ಆದೇಶದ ಮೇರೆಗೆ ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಮುಖ್ಯಮಂತ್ರಿಗಳ ಇವರು ಡಿ ಕೆ ಶಿವಕುಮಾರ್ ಅವರು ಸದನದಲ್ಲಿ ವಿಷಯವನ್ನು ಮಂಡಿಸಿ ನಾಗಮೋಹನ್ ದಾಸ್ ಆಯೋಗವನ್ನು ರಚನೆ ಮಾಡಿದರು. ನಾಗಮೋಹನ್ ದಾಸ್ ಆಯೋಗವು ಪ್ರತಿಯೊಂದು ಮನೆಗೆ ಅಂಕಿಅಂಶಗಳನ್ನು ಕಲೆಕ್ಟ್ ಮಾಡಿಕೊಂಡು ನಮ್ಮ ಸಮುದಾಯಕ್ಕೆ 6%, ಉಳಿದ ಸಮುದಾಯಕ್ಕೆ 5%, ಅಲೆಮಾರಿಗಳಿಗೆ 1%, ಸಿ ಗ್ರೂಪ್ನಲ್ಲಿ ಬರೋವರಿಗೆ 5% ಅಂತೇಳಿ ಒಂದು ವರದಿಯನ್ನು ಕೊಡ್ತು. ಆ ವರದಿಯ ಆಧಾರದ ಮೇಲೆ ನಮಗೆ 6% ಬರಬೇಕು ನಮ್ಮ ಮಾದಿಗ ಸಮುದಾಯ ಜಾತಿಗಳಿಗೆ. ಆ ಸಮುದಾಯದ 6% ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ ಬಿಟ್ರೆ ಬೇರೆ ಯಾರ ಹಕ್ಕನ್ನು ನಾವು ಕೇಳ್ತಾ ಇಲ್ಲ. ರಾಜ್ಯದಲ್ಲಿ ನಾವು 45 ಲಕ್ಷ ಮಾದಿಗ ಸಂಬಂಧಿತ ಜಾತಿಗಳಿದ್ದೇವೆ. ಅದರ ಅಂಕಿಅಂಶದ ಆಧಾರದ ಮೇಲೆ ನಮಗೆ 9% ಬರಬೇಕಾಗತ್ತೆ. ಕೆಲವರು ಅದನ್ನ ಮೂಲ ಜಾತಿಯನ್ನು ಬರೆಸದೆ ಒಂದು 4 ಲಕ್ಷ ಜನಗಳು ಏಕೆ ಎಡಿ ಆದಿ ಆದಂತ ಬರೆಸಿದ್ದಾರೆ. ಅವರೆಲ್ಲರೂ ಕೂಡ ನಮ್ಗೆ ಏಕೆ ಅಂತ ಬರೆಸಿದ್ರೆ ನಾವು 45 ವರ್ಷ ರೀಚ್ ಆಗ್ತೀವಿ, 9% ನಮಗೆ ಮೀಸಲಾತಿ ಸಿಗಬೇಕಾಗುತ್ತೆ. ಆದರೂ ಕೂಡ ನಾವು ನಮ್ಮ ನಾಯಕರಾದ ಮುನಿಯಪ್ಪ ಮತ್ತು RB ತಿಮ್ಮಾಪುರ, ಆಂಜನೇಯ ಅವರೆಲ್ಲರೂ ನಮ್ಮ ರಾಜ್ಯ ಲೀಡರ್ಗಳ ಒತ್ತಾಸೆಯಂತೆ ಅವರು ಕೂಡ ಒಪ್ಕೊಂಡಿರೋ ನಾವು ಕೂಡ 6%ಗೆ ಒಪ್ಪಿಗೆ ಮಾಡ್ಕೊಂಡಿದ್ವಿ. ಅದೇ ರೀತಿ ನಮಗೆ 6% ಕೊಡಬೇಕಂತೇಳಿ ನಿರ್ಣಯ ಕೂಡ ಆಗಿದೆ. ವಿಧಾನ ಪರಿಷತ್ ಅಂಗೀಕಾರ ಆಗಿದೆ. ರಾಜ್ಯಪಾಲರು ಕೂಡ ಅಂಗೀಕಾರಕ್ಕೆ ಸಹಿಯನ್ನು ಮಾಡಿರ್ತಾರೆ. ಈಗ 56,342 ಉದ್ಯೋಗಗಳನ್ನು ಇವಾಗ SC ಸಮುದಾಯಕ್ಕೆ ಕಲ್ಪಿಸಬೇಕು. ಅದರೊಳಗಡೆಗೆ ಹೆಚ್ಚಿನ ಪಾಲು ನಮ್ಮ ಮಾದಿಗ ಸಂಬಂಧಿತ ಗ್ರೂಪ್ಗೆ ಬರ್ತಾ ಇದೆ. ಅದನ್ನೇನು ಮಾಡ್ತಾರೆ, ಈ ಕೆಟ್ಟ ದೃಷ್ಟಿ ಇಟ್ಕೊಂಡಿರೋ ಹುನ್ನಾರ ಹಿಂದಿನಿಂದ ನಾವು ತಿನ್ಕೊಂಡ್ಬಂದು ತೇಗಿದಾರಲ್ಲ, ಅವ್ರಿಗೆ ಬಿಡಕ್ಕಾಗ್ತಾ ಇಲ್ಲ. ಹಿಂದಿನ ಮೀಸಲಾತಿ ಪ್ರಕಾರ ಮಾಡಬೇಕಂತೇಳಿ ಒತ್ತಾಯ ಮಾಡ್ತಿದ್ದಾರೆ. ನಾವೆಲ್ಲ ಇವತ್ತೇನು ಒತ್ತಾಯ ಮಾಡ್ತೀವಿ, ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತೀವಿ. ಏನು ನಾಗಮೋಹನ್ ದಾಸ್ ಆಧಾರದ ಮೇಲೆ 6% ನಮಗೆ ಕೊಟ್ಟಿದೆ, ಆ 6% ಕೊಡಬೇಕಂತೇಳಿ ಇಡೀ ಇವತ್ತು ಶಿವಮೊಗ್ಗ ಜಿಲ್ಲೆಯಾದ್ಯಂತ ನಮ್ಮ ಮಹಿಳೆಯರು, ಯುವಕರು, ನ್ಯಾಯವಾದಿಗಳು,
ಪೌರ ನೌಕರ ಸಂಘದ ಅಧ್ಯಕ್ಷರು, ನಮ್ಮ ಹಿರಿಯರು, ಎಲ್ಲ ನಮ್ಮ ಸಂಘಟನೆಯವರು ಇವತ್ತು ಈ ಬೃಹತ್ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಅವರೆಲ್ಲರಿಗೂ ತಮ್ಮ ಮುಖಾಂತರ ಒಂದು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನಮ್ಮ ಈ ಮೀಸಲಾತಿಯನ್ನು ಕೊಡದೆ ಹೋದಲ್ಲಿ ಮುಂದೆ ದಿನಗಳಲ್ಲಿ ರಕ್ತಕ್ರಾಂತಿ ಆಗುತ್ತೆ ಅಂತೇಳಿ ತಮ್ಮೆಲ್ಲರ ಪರವಾಗಿ ಘೋಷಣೆ ಮಾಡ್ತಾ ಜೈ ಭೀಮ್, ಜೈ ಜೈ ಭೀಮ್, ಜೈ ಭೀಮ್. ಈ ಮಾದರ ಸಭಾ ವತಿಯಿಂದ ಹಾಗೂ ದಲಿತ ಒಕ್ಕೂಟದಿಂದ ಇವತ್ತು ಏನು ನಡೀತಾ ಇದೆ ಈ ಒಂದು ಒಳ ಮೀಸಲಾತಿ ಬೃಹತ್ ಪ್ರತಿಭಟನೆ ಕಾರ್ಯಕ್ರಮದಲ್ಲಿ ನಮಗೆ ನಮ್ಮ ಮಾದಿಗ ಜನಾಂಗಕ್ಕೆ ಭಾಳ ಅನ್ಯಾಯ ಆಗಿದೆ. ನಾವು ಮೊದಲಿಂದನೂ ಅಸ್ಪೃಶ್ಯರು. ನಮಗೆ 6% ಕಳೆದ ಬಾರಿನೇ ನಮ್ಮ ಮೀಸಲಾತಿ 6% ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ. ಅದ್ರ ಪ್ರಕಾರ ಮಾಡಿದ್ರೆ ಆಯಿತು. ರಾಜ್ಯಪಾಲರು ಆರ್ಡರ್ ಮಾಡಿದ್ದಾರೆ. ಆದೇಶ ಆದರೂ ಸರ್ಕಾರ ಇದ್ಯಾವುದೋ ಬೇರೆ ಯಾರೋ ಹೇಳ್ತಾರೆ ಕೇಳ್ತಾರೆ ಅಂತ ಮಾಡಿದ್ರೆ ಸರ್ಕಾರಕ್ಕೆ ಕೆಟ್ಟ ಹೆಸರಾಗುತ್ತೆ ಬಿಟ್ಟರೆ ನಮ್ಮ ಮಾದಿಗ ಜನಾಂಗಕ್ಕೆ ಅನ್ಯಾಯ ಯಾವುದೇ ಕಾರಣಕ್ಕೂ ಸರ್ಕಾರ ಮಾಡಬಾರ್ದು. ಅಂಥದ್ದು ಏನಾರೇ ಮಾಡಿದ್ರೆ 27ನೇ ತಾರೀಕು ನಂತರ ನಮ್ಮ ಕಾರ್ಯದರ್ಶಿಗಳು ತೇಜಣ್ಣರು ಹೇಳ್ದಂಗೆ ಈ ರಾಜ್ಯಾದ್ಯಂತ ಜಿಲ್ಲಾದ್ಯಂತ ಉಗ್ರ ಹೋರಾಟ ಮಾಡಲಾಗುತ್ತದೆ. ಹೈಕೋರ್ಟ್ ಏನು ತಡೆಯಾಜ್ಞೆ ನೀಡಿದೆ, ಅದು ಒಳ ಮೀಸಲಾತಿಗೆ ತಡೆಯಾಜ್ಞೆ ನೀಡಿಲ್ಲ. ಹೈಕೋರ್ಟ್ ಒಳ ಮೀಸಲಾತಿ